ನಾಷ್ಟ ಅದನ್ನು ಮಾಡಕ್ಕೆ ಕುತ್ಕೊಂಡೆವ ಇವ ಮಜ್ಜಿಗೆ ಕಡೆದು ಒಂದಿಟ್ಟು ತುಪ್ಪ ಖಾಲಿ ಆದಂಗೆ ಆಗೈತೆ. ಒಂಚೂರು ಬೆಣ್ಣೆ ಅದನ್ನ ಮತ್ತು ಕೂಡಿಸಿಟ್ಟಿದ್ದೆ. ಇದನ್ನ ಕೆನಿನ ಕೂಡಿಸಿಟ್ಟಿದ್ದಲ್ಲೇ 8 ದಿವಸ ಆಯ್ತು. ಮತ್ತು ನಾಲ್ಕಿಗೆ ಬೇಕಲ್ಲ, ಉಣಿವೆ ಐತಿ ನಾಳೆ, ಮತ್ತು ಪಡ್ಲಿಗೆ ಅದಕ್ಕೆ ಬೇಕಾಗಬೇಕು. ಹಾಗಾಗಿ ಕಡು ತೆಗೆದುಬಿಟ್ರೆ ಬ್ಯಾಸಿಗೆ ಚಲೋ ಆತವ ಇವ. ಇನ್ನೇನು ಮತ್ತು ಮಜ್ಜಿಗೆ ಕುಡಿಯಾಕೆ ಬರ್ತಾವೆ. ಒಂದೀಟು ಉಪ್ಪು ಹಾಕಿಟ್ಬಿಟ್ಟೆ ಅಂದ್ರೆ ಚಲೋ ಹಾಕವು. ಉಂಡು ಒಂದಿಟ್ಟು ಬಿಟ್ಕೊಂಡು ಕುಡಿಯಾಕೆ ಬರ್ತೈತಿ. ಇಲ್ಲಕ್ರೆ ಬಿಸಿ ರೊಟ್ಟಿ ಮಜ್ಜಿಗೆ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಹಂಗೆ ಇವ್ವ ಎಂಥ ರುಚಿ ಆಕತಿ. ಹಾಗಾಗಿ ಮಜ್ಜಿಗೆ ಕಡಿಯಾಕತ್ತಾನೆ ಇವ್ವ. ಹಾಸಿಗೆ ಒಂದು ನೆನೆ ಇಟ್ಟಾನೆ, ಹಾಸಿಗೆ ಒಂದು ಒಗದು ಹಾಕ್ಬೇಕು. ಬಟ್ಟೆ ಅವನು ನೆನೆ ಇಟ್ಟಾನೆ, ಹಾಸಿಗೆ ಅವನು ಧೂಳ ಭರ್ಜರಿ ಧೂಳ ಆಗಿತ್ತು. ಓಟು ಧೂಳ ಅಂದ್ಕೊಂಡು ಬೆಳಗ್ಗೆ ದೌಡ ಎದ್ದಿದ್ದೆ. ದೌಡೆದ್ದು ಓಟು ಧೂಳ ಅಂದ್ಕೊಂಡು ಓಸ ಹಾಸಿಗೆ ಅವನು ತಕ್ಕೊಂಡು ನೆನೆ ಇಟ್ಟಾನೆ. ಅರಿಬಿನ 2 ದಿವ್ಸ ಹೋಗ್ತಾ ಇಲ್ಲ, ಮೊನ್ನೆ ನಿನ್ನೆ 2 ದಿವ್ಸ ಹೋಗ್ತಾ ಇಲ್ಲ. ಓಸ ಅರಿಬಿನ ನೆನೆ ಇಟ್ಟಾನೆ. ಇವರು ಹೊಲಕ್ಕೆ ಹೋಗಿ ಬಂದಿರ್ತಾರಲ್ಲ, ಲುಂಗಿಗಳು ಭಾಳ ಹೊಲಸಾಗಿರ್ತಾವೆ. ಹಾಗಾಗಿ ಲುಂಗಿ ಅವನು ಬೇರೆ ಇಟ್ಟಾನೆ. ಒಂದಿಟ್ಟು ಬಡ್ ಒಂದು 2 ಸೆಳೆದು ಬಿಟ್ಟು ಅಂದ್ರೆ ಸ್ವಚ್ಛ ಆಗ್ಬಿಡ್ತಾವೆ ಅರಿಬಿಗಳು. ಹೆಂಗಂದ್ರೆ ಬಿಸಿಲು ಸುರಿತೈತೆ, ಹಂಗೆ ಒಂದು 2 ತಾಸಿಗೆ ಹೊಣ್ಕೊಂಡ್ಬಿಡ್ತಾವೆ ಅರಿಬಿಗಳು. ಸಂಜೆ ಮುಂದೆ ಮಡ್ಚಿಡಕ್ಕೆ ಬರ್ತೈತಿ. ಅತ್ತಿಯರು ಬ್ಯಾಡ್ರಿ ಅಂದ್ರೆ ಕೇಳಿಲ್ಲ, ಓಸು ಬಾಂಡೆ ಹಾಕ್ಕೊಂಡು ಕುಂತಾರ ತೊಳೆಯಾಕ. ಬಟ್ಟೆ ಅವು ಭಾಳ ಅದಾವ, ಹಾಸಿಗೆ ಬಟ್ಟೆ ಎಲ್ಲ ಇಟ್ಕೊಂಡು ಕುಂತಿದ್ದಿ. ಹಾಸಿಗೆ ಅವನು ಒಗಿತೇನೆ ಅಂದ್ರೆ ಬ್ಯಾಡ್ರಿ ಎತ್ತೀರ, ನಾನು ಒಗಿತೇನೆ. ಭಾಳ ಒಜ್ಜಿರ್ತಾವೆ, ನಿಮಗೂ ಆಗಂಗಿಲ್ಲ ಅಂತಂದು ಓಸು ನೇನೆ ಇಟ್ಟಾನೆ. ಈಗ ನಾನು ಹಿಂದೆ ಹಾಕ್ಬಿಡ್ತೇನೆ. ಅವರು ಅಷ್ಟು ಬಾಂಡೆ ಅಂದಿಸಿದ್ವಾ, ಓಸು ತಿಕ್ಕೊಂಬರ್ಲಿ, ನಾನು ಓಸು ಅರ್ಬಿ ಅವನು ಒಗದು ಹಾಕ್ಬಿಡ್ತಾನೆ. ಮಜ್ಜಿಗೆ ಮಾಡಿ ತೆಗೆದುಬಿಟ್ಟು ಮಧ್ಯಾಹ್ನಕ್ಕೆ ಒಂದಿಟ್ಟು ಅನ್ನ ಸಾರು ಮಾಡಿಬಿಡ್ತಾನೆ ವಯವ್ವ. ರೊಟ್ಟಿ ಪಟ್ಟಿ ಹಾಕ್ಕೊಂತ ಕುಂತೆ ಅಂದ್ರೆ ನಿನ್ನೆ ಹಾಕಿರೋ ಒದವು ನಾಲ್ಕಿಗೆ ಅಕ್ಕ ಹೊತ್ತಾಗ ನಾಳೆ ಮತ್ತು ಮಾಡಂಗಿಲ್ಲ, ಉಣಿವಿ. ಇವ ಸೋಮವಾರ ಮಾಡಿದ್ರೆ ಮತ್ತೆ ಬೇಕಂದ್ರೆ ರೊಟ್ಟಿ ಪಟ್ಟಿ ಹಾಕ್ಕೊಂಡು ನಿಂದ್ರಂಗಿಲ್ಲವ ಇವ. ಇವು ಹಾಸಿಗೆ ಅವನು ಹೋಗ್ಯದ್ಲಿಗೆ ಸಾಕಾಗೋತಿ. ಒಂದೀಟು ಅನ್ನ ಸಾರು ಮಾಡ್ಕೊಂಡ್ಬಿಡ್ತಾನೆ ಮಧ್ಯಾಹ್ನಕ್ಕೆ. ಹಾಯ್, ಹಲೋ, ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಿಮ್ಮ ಜ್ಯೋತಿ ವಿಕೆ ಸ್ಟೋರೀಸ್ ಮೇಲೆ ಇರಲಿ ಅಂತಂದು ಕೇಳ್ಕೊತೇನೆ ರೀ. ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋಸ್ ನೋಡತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಹಂಗಂದ್ರೆ ನಮ್ಮ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ನಿಮ್ಗೆ ಬರ್ತಾವ್ರಿ. ಹಾಗಾಗಿ ಹೇಳಕತ್ತೀನಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ಕತೆಗಳು ಹೆಂಗೆ ಬರತ್ತವ ಅನ್ನೋದನ್ನು. ಆಮೇಲೆ ಭಾಳ ಜನ ಹೈಪ ಮಾಡಂಗಿಲ್ಲ ರೀ, ದಯಮಾಡಿ ಕೇಳ್ಕೊತೀನಿ ರೀ, ಹೈಪ್ ಮಾಡಿರಿ. ಆಮೇಲೆ ಹೆಂಗೆ ಬರತ್ತವು ಕತೆಗಳು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರಿಗೂ ಬರತ್ತವ ಉಣ್ಣಿವೆ ಆರ್ಥಿಕ ಶುಭಾಶಯಗಳು ರೀ. ನಿಮ್ಮ ಮನೆಗೆ ನೀವು ಹೆಂಗೆ ಮಾಡ್ತೀರಿ? ಉಣ್ವಿ ದಿವಸ ಹೆಂಗೆಲ್ಲ ತಯಾರಿ ಮಾಡ್ಕೊಂಡಿರ್ತೀರಿ? ಉಣ್ವಿ ದಿವಸ ಪಡ್ಲಿಗೆ ತುಂಬಿಸೋರು ಭಾಳ ಜನ ಇರ್ತಾರೆ. ಹಂಗೆ ಕೇಳಾಕತ್ತೀನಿ. ರೇಣು ಕೆಲ್ಲಮ್ಮನ ಹೊಕ್ಕಲ್ದಾರು ಆಮೇಲೆ ಒಟ್ಟು ಪಡ್ಲಿಗೆ ತುಂಬಿಸ್ತಿರ್ತಾರೆ ರೀ. ಹಂಗಾಗಿ ಹೇಳಾಕತ್ತೀನಿ, ನೀವೆಲ್ಲ ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಕತೆಗಿನ ಪೂರ್ತಿಯಾಗಿ ನೋಡ್ರಿ. ಆಕಿನ ಜ್ಯೋತಿನ ಎಲ್ಲ ಕೆಲಸ ಮಾಡ್ತಾನೆ ಅಂತಾಳ. ಓಟುನು ದೌಡೆದ್ದ ನೋಡಿ, ಇವತ್ತು ನಸಗ್ನಾಗ ಎದ್ದು ಓಟುನು ದುಳ ಕೊಡುವ ನಾಳೆ ಉಣಿವಿ ಅಂದು ಓಸು ಹಾಸಿಗೆ ಒಂದು ನೆನೆ ಇಟ್ಟಾಳ. ಒಗಿವಲ್ಲಕ್ಕವು ಅರಿಬಿ 2 ದಿವ್ಸವು ಹಂಗೆ ಕುಡಿಯವು. ಓಸನ ಜಗ್ಗ ಹಾಕವು ಅಂತಂದು ಬಾಂಡೆ ನಾನು ತಿಕ್ಕಿದ್ರೆ ಅತ್ತಿಗೆ ಅಂತಂದು ತೊಗೊಂಬನ್ನಿ. ಬ್ಯಾಡ್ ಬಿಟ್ಟರೆ ಐತಿರ ನಾನು ತಿಕ್ತಾನೆ ಅಂದ್ಲು. ಓಸು ಕೂಡ್ಕೊಂಡು ಏನು ರಾಗಿಗೆ ಜಗ್ಗಟ್ಟು ಅರಿಬಿ ಇಟ್ಕೊಂಡಿದ್ದಿ, ಬ್ಯಾಡ್ವಾ ಇವ ನಾ ಓಸು ತಿಕ್ಕೊಂಬರ್ತಾನೆ, ನೀನು ಮಜ್ಜಿಗೆ ಕಡಿಯಾಕತ್ತಾಳ. ಮಜ್ಜಿಗೆ ಕಡಿದು ಓಸನ ಅರಿಬಿ ಅವನು ಒಗದು ಒಣೆ ಹಾಕೊಂತೆ ಅಂತ ಅಂದೆ. ಮಜ್ಜಿಗೆ ಕಡಿಯೋದು ಆತ ಇಲ್ಲ ಇನ್ನು. ಮನ್ಯಾಗ ಹೆಣ್ಮಕ್ಳದು ಕೆಲಸ ಇವ ಹೇಳಕ್ಕೆ ಹೊಲ್ಬಿಡ ಇವ. ಏಟು ಮಾಡಿದ್ರೆ ಮುಗಿಯಂಗಿಲ್ಲ ನೋಡು. ಒಟ್ಟ ಹಂಗೆ ಹಾಲಿಂದ ಕ್ಯಾನ್ ಡೈರೆಕ್ಟ್ ಹಾಕೋದು ಭಾಳ ಹೊಲಸಾಗ್ಬಿಟ್ಟಿರ್ತದೆ. ಹಂಗಾಗಿ ಅದನ್ನು ತೊಗೊಂಬಂದೆ ನಾನು. ಸ್ವಚ್ಛಗೆ ತೊಳೆದಿಟ್ರಾತು. ಒಂದಿಟ್ಟು ಬಿಸಿನೀರು ಹಾಕಿಟ್ಟಾನೆ, ವಾಸನೆ ಆಗ್ಬಿಡ್ತದ. ಹಾಲು ಹಾಕ್ತವೆ ದಿನ ಒಂದಕ್ಕೆ ಹಂಗೆ ಮೇಲೆ ತೊಳೆದಿರ್ತಾವೆ. 4-5 ದಿವ್ಸಕ್ಕೊಮ್ಮೆ ಒಂದಿಟ್ಟು ಸ್ವಚ್ಛ ಬಿಸಿನೀರು ಹಾಕಿ ತೊಳೆದ್ವಿ ಅಂದ್ರೆ ಸ್ವಚ್ಛ ಆಕತಿ ಅಂತಂದು ಬಿಸಿನೀರು ಕಾಸ್ಕೊಂಡು ಹಾಕ್ಕೊಂಬಂದಾನೆ. ತಂಡು ಒಂದಿಟ್ಟು ಕಮ್ಮಿ ಆದಂಗೆ ಆಗೈತೆ ನೋಡಿ. ಹಂಗೆ ನಾಳೆ ಒಂದು ಉಣಿವಿ ಜಗ್ಗಟ್ಟು ಕೆಲಸ ಇರ್ತಾವೆ. ಇವ ಬೆಳಗ್ಗೆ ದೌಡ ಎದ್ದೇಳ್ಬೇಕು ಒಂಚೂರು. ಅಕ್ಕಿ ಜ್ಯೋತಿ ಎದ್ದ ಬಿಡ್ತಾಳ. ನಾನು ಎದ್ದೆ ಅಂದ್ರೆ ಒಂದಿಟ್ಟು ಹಗುರಾಕತಿ. ಅಡುಗೆ ಎಲ್ಲ ಒಬ್ಬಾಕಿಗೆ ಓಟು ಒಜ್ಜಾಗ್ಬಿಡ್ತೈತಿ. ಪಡ್ಲಿಗೆ ಅದು ತುಂಬಿಸೋದಿರ್ತೈತಿ. ಅವ್ವ ಎಷ್ಟು ಕೆಲಸ ಇರ್ತಾವೆ ಬಿಡ. ನಾಳೆ ರಗಡದವು ಕೆಲಸಗಳು. ಒಂದಿಟ್ಟು ಬೇವಿನ ಸೊಪ್ಪು ಮಾವಿನ ತಪ್ಪಲಿಗೆ ಹೇಳ್ಬೇಕತ್ ನೋಡಿ. ಇವರಿಗೆ ನೆನಪಾಗಲಿಲ್ಲ. ನಾಳೆ ಪೂಜೆಗೆ ಬೇಕಾಗಬೇಕು. ಇದು ಹೊಲ್ದಂತೆಲ್ಲ ಐತಿ ಬಿಡು ಮಾವಿನ ತಪ್ಪಲದ್ದು ಗಿಡ, ಮಾವಿನ ಗಿಡ. ಅಲ್ಲೇ ಮಾವಿನ ತಪ್ಪಲು ಹರ್ಕೊಂಬರ್ತಾರೆ. ಒಂದಿಟ್ಟು ಬೇವಿನ ಸೊಪ್ಪು ಅಲ್ಲೇ ಮುಂದೆ ಇವ್ರ ಮನೆ ಅಂತೆಲ್ಲ ಐತಿ, ಪಾರ್ವತಿಯರ ಮನೆ ಅಂತೆಲ್ಲ ಹೋಗಿ ಆಮೇಲೆ ಹಿಂದಾಗ ಹೋಗಿ ಹರ್ಕೊಂಬರ್ತಾನೆ. ಒಂದೀಟು ಹರ್ಕೊಂಬಂದು ಒಂದಿಟ್ಟು ಸಗಣಿ ಅದನ್ನು ತೊಗೊಂಬಂದು ಇಟ್ಕೋಬೇಕವ ಇವ. ನಮ್ದು ಐತೆ ಬಿಡು. ಯಾಕ ಇದಾಗಂಗಿಲ್ಲ. ಒಂದೀಟು ನೋಡ್ತೇನೆ. ಎಮ್ಮೆ ಸಗಣಿ ಆದ್ರೆ ಗಟ್ಟಿರ್ತೈತಿ. ಇದು ಬಾಗ್ಲ ಬೆಳೆಯೋಕೆ ಅದಕ್ಕೂ ಚಲೋ ಆಕತ್ತವ ಇವ. ಒಂದೀಟು ಎಮ್ಮೆ ಸಗಣಿ ಏನಾದ್ರು ಹುಡ್ಕೊಂಬರ್ಬೇಕು ಹೋಗಿ. ಅಯ್ಯೋ ಶಾಂತಕ್ಕದಿಲ್ಲ ಬಾಂಡೆ ತೊಳಕತ್ತಾಳಕ್ಕ. ಶಾಂತಕ್ಕ ಆತೇನು ನಾಷ್ಟ?
ಲತಾನ ಏ ಇಲ್ಲ ನಾಷ್ಟ ಆತ ಲತಾ ನಿಮ್ದು ಆತ್ವಾ ನಾಷ್ಟ ಆತ್ ನಿಂದ್ರು ಬಂದೆ ಅಯ್ಯೋ ಶಿವನ ಬಂದು ನಿಂದ್ರ ಒಂದು ಮತ್ತೆ ಒಳಗೆ ಹೋದ್ಲಲಿಕ್ಕಿ ನಮ್ಮ ಮನೆಯವರು ನಿನ್ನೆ ಇದಕ್ಕೆ ಹೋಗಿದ್ರು ಹೊಲಕ್ಕೆ ಇದು ಬೆಂಡೆಕಾಯಿ ಹರಕ್ಕೆ ಹೋಗಿದ್ರ ಹಂಗಾಗಿ ತೊಗೊಂಬಂದಿದ್ರು ಬೆಂಡೆಕಾಯಿ ನಿಮಗೋಸ್ಕೊಡೋಣ ಅಂತಂದು ನೋಡಕ್ಕಂತ ಇತ್ಲದ ಬಂದೆ ಜ್ಯೋತಿಯರ ನೀನಾರ ಇರ್ತೀರಿ ಆಕಳ ಕಟ್ಟಿದ್ರಲ್ಲ ಯಾರು ಇರ್ತೀರಿ ಅಂತಂದು ಬಂದೆ ಇದ್ದೆಲ್ಲ ಹಂಗಾಗಿ ತಗೊಳಕ ಹೌದೇನು ನಾನು ಈಕಿ ಕರೆದು ಬಂತಡಿ ಅಂತ ಹೋದ್ಲಲ್ಲ ಒಳಕ ಅಂತಾನೆ ಹೌದೇನು ಆತೇನು ವಾರೇ ವಾರೇ ಏನು ಬಿಡಕ್ಕ ಐತಿ ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ ಬಿಡು ನಾಳೆ ಅಂತೂ ಉಣಿವಿ ನಮ್ಮ ಮನೆಯವ್ರು ಏನು ಮನೆ ದೇವ್ರಿಗೆ ಹೋಗ್ಬರೋಣ ಅನ್ನಕತ್ತಾರ ಏನಾಕತ್ತೆ ನಾನು ನೋಡ್ಬೇಕು ನೋಡು ಇನ್ನು ಹಂಗಾಗಿ ಸ್ವಚ್ಛ ಮಾಡ್ಕೊಳಕತ್ತಿದ್ದೆ ಅಡುಗೆ ಕೊನೆ ಒಂದು ಈಟ್ ಮೇಲೆ 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 ದಿನ ಇದು ಮಾಡ್ಕೊಂಡಿರ್ತವೆ ಉಣಿವೈತಲ್ಲ ನಾಳೆ ಮತ್ತು ಪಡ್ಲಿಗೆ ತುಂಬಿಸೋದು ಇರ್ತದೆ ಹಾಗಾಗಿ ಓಟನ್ನು ಸ್ವಚ್ಛ ಮಾಡ್ಕೊಳ್ಳೋಣ ಅಂತ ಮಾಡಕತ್ತಿದ್ದೆ ಕಂಡೆಲ್ಲ ಅದಕ್ಕೆ ನೋಡಿ ಕೊಟ್ರತ್ತಿಗೆ ಅಂತಂದ ಬಂದೆ ಇದ್ದದ್ದು ಚಲೋ ಆತ ನಿಮ್ಮ ಮನೆ ಅಂತಲೇ ಬರ್ತಿದ್ದಿ ಬಿಡು ಪುರ್ಸತ್ತಿಲ್ಲ ಬಂದೆ ಅಂದ್ರೆ ನಿಮ್ಮ ಮನೆ ಕುಂದ್ರಬೇಕು ಅನಿಸ್ತೈತಿ ಮಾತಾಡ್ಕೊಂತ ಬಿಟ್ಕೊಟ್ಟು ಬಂದೆ ಅಂದರೆ ಇಲ್ಲಿ ಆಗಂಗಿಲ್ಲ ಕೆಲಸಗಳು ಹಂಗಾಗಿ ಮತ್ತೆ ಬಯಕತ್ತಾರ ನಮ್ಮ ಮನೆಯವರು ಬಂದು ಏನೇನು ಮಾಡಿಲ್ಲಲ್ಲ ಅಂತಂದು ಇನ್ನೂ ಅಡಿಗಿಲ್ಲ ಗಡಿಗಿಲ್ಲ ನಮ್ಮದು ನಾಷ್ಟ ಆಗಿತ್ತು ನಿಮ್ಮದು ನಾಷ್ಟ ನಮ್ಮದು ನಾಷ್ಟ ಆಗಿತ್ತು ಇವ ಅವಲಕ್ಕಿ ಮಾಡಿದ್ಲು ಅವಲಕ್ಕಿದ್ವ ಒಂದು ಈ ಸತೆಲ್ಲ ನಾವು ಅವಲಕ್ಕಿ ಹೆಚ್ಚಿದ್ಲು ಇವರು ರಾತ್ರಿ ರೊಟ್ಟಿದ್ವು ತಿಂದು ಹೊಲಕ್ಕೆ ಹೋದ್ರು ತಂದೆ ಮಗ ಇಬ್ಬರು ಅಡಿಗಿಲ್ಲ ಏನಿಲ್ಲ ನೋಡಿ ನಮ್ಮದು ಅಕ್ಕಿನ ಬೆಳಕರತ್ಲೆ ಸ್ವಚ್ಛ ಮಾಡ್ಕೊತ ಕುಂತ್ಬಿಟ್ಲು ಇದು ಧೂಳ ಕೊಡೋದು ಯಾವಾಗ ಹೊರಿಸೋದು ಹಾಸಿಗೆ ಪಾಸಿಗೆ ಎಲ್ಲ ನೆನೆ ಇಟ್ಟಾಳ ನೋಡಿ ಮ್ಯಾಗೆಲ್ಲ ಮಾಡ್ಕೊತಾಳೆ ಅಡುಗೆನ ಏನಿಲ್ಲ ನಮ್ಮದು ಒಂದಿಟ್ಟು ಅನ್ನ ಸಾರು ಮಾಡ್ಕೊಂಡು ಉಂಟಾವ ಇವಾಗ ಜಗ್ಗಟ್ಟೈತಿ ಕೆಲಸ ಹಂಗಾಗಿ ಸ್ವಚ್ಛ ಮಾಡ್ಕೊಳಕತ್ತಿದ್ಲ ಹಂಗೆ ಬಾಂಡೆ ತಿಕ್ಕೊಂಬರ್ತಂತೆಗಿವ ನಾನು ನಿನಗೂ ಒಬ್ಬಾಕಿಗೆ ಊಟ ವಜ್ಜೆ ಕತ್ತಿಗೆ ಅಂತಂದು ಬಾಂಡೆ ತಿಕ್ಕೊಂತ ಕುಂತಿದ್ನು ನಾನು ಅದೇ ಅಂದ್ಕೊಂಡೆ ನಾನು ಯಾಕೆ ಒಳ್ಳೆ ಜ್ಯೋತಿ ಸುಮ್ಮನೆ ಬಿಡು ಅವ್ರ ಅತ್ತಿಗೆ ಬಾಂಡೆ ತಿಕ್ಕೋಕಚ್ಚಾಳ ಅಂತಂದು ಇವ ಅಷ್ಟು ಕೆಲಸ ಬಿದ್ರೂ ಬ್ಯಾಡ್ ಬಿಡ್ರಿ ತೀರ ನಾ ತಿಕ್ಕೊಂತೀನಿ ಅಂತಾಳ ಇವ ಬ್ಯಾಡ್ವ ಇವ ಊಟನು ಏಟ ಕೈಲಿ ಆದಾಟ ಮಾಡೋದವ ಇವ ಊಟನು ಎಲ್ಲ ಕಿಕ್ಕ ಮೇಲೆ ಬಿಟ್ಟು ಕುಂದ್ರೋದು ಹಾಸಿಗೆ ಪಾಸಿಗೆ ಎಲ್ಲ ಈಗ ಎಷ್ಟು ಅಕ್ಕವು ಕೆಲಸ ಅದಕ್ಕೆ ಅವಲಕ್ಕಿ ಇಂದಾಗ ತಿಂತಾನೆ ಮೈಗೆ ಜಳಕ ಮಾಡ್ಕೊಂಡು ಅಂದ್ಲು ಇವತ್ತಿನ್ನು ಮುಂಚೆ ಮಾಡೋದಿದ್ದದೈತೆ ಗಟ್ಟಿದ್ರ ಎಲ್ಲ ಆಕತಿ ಕೆಲಸಗಳು ಗಟ್ಟಿಯಾಗ ತಿಂದು ಗಟ್ಟಿಯಾಗಿ ಕೆಲಸ ಮಾಡು ಅಂತಂದು ಬೈದೆ ಈಗ ಅದ ನಾಷ್ಟ ಮಾಡಿ ಮಜ್ಜಿಗೆ ಕಡ್ಕೊಂಡು ಕುಂತಾಳ ನೋಡು ಹಂಗ ಇವ ಬಿಡು ವಾರ ಏನು ಮುಗಿಯಂಗ ಇಲ್ಲ ಆಯ್ತು ತಡಿ ನೀಟ್ ಬಂದು ಇಸ್ಕೊಂಡು ಕನಿ ಹ್ಞೂನಕ್ಕ ಬಂದು ನಡಿ ಅಲ್ಲೇ ನಾನು ಬಂದು ಲತಾ ಕುಂದ್ರು ಬಂದೆ ಬಾಂಡೆ ಇಟ್ಟು ಬರ್ತಾನೆ ಬಾರಕ್ಕ ಇರ್ಲಿ ಜ್ಯೋತಿ ಜ್ಯೋತಿ ಬಾರ ಲತಾ ಒಳಗೆ ಬಾರ್ವ ನಾನು ಅವಸರದಾಗದಾನಿ ಹುಡುಗರನ್ನ ಬಿಟ್ಟು ಬಂದ ನನ್ನ ಮನ್ಯಾಗ ಇಡೀ ಇಲ್ಲಿ ಇದನ್ನ ಬೆಂಡೆಕಾಯಿ ತೊಗೊಂಬಂದಿದ್ನೆ ಅತ್ತೆಯರು ಇವು ಬಾಂಡೆ ಇದ್ವಾ ಹಾಗಾಗಿ ನಾನು ತೊಗೊಂಬಂದೆ ಇಡೀ ಬನ್ನಿ ಭಾರಿ ಅವಸರ ಬಿಡ್ಲೇ ನಿಂದು ಏನು ಕೇಳ್ತಿದ್ದೆ ಕೆಲಸಗಳು ಜಗ್ಗಟ್ಟು ಬಿದ್ದಾವ ನೋಡು ಮನ್ಯಾಗಿನ ಹಂಗೆ ನನ್ನ ಗಂಡ ನಿನ್ನೆ ಇದನ್ನು ಬೆಂಡೆಕಾಯಿ ಹರಕ್ಕೆ ಹೋಗಿದ್ರ ಹಾಗಾಗಿ ಭಾಳನ ತೊಗೊಂಬಂದಿದ್ರು ಬೆಂಡೆಕಾಯಿ ಮತ್ತು ಕೊಡು ಇದು ಜ್ಯೋತಿಯರಿಗೆ ಕೊಡು ಪಾರ್ವತಿಕರಿಗೆ ಆಮೇಲೆ ಪ್ರಮೀಳಕರಿಗೆ ಹೊಸಿಸ್ಕೊಡು ಅಂತಂದು ತೊಗೊಂಬಂದಿದ್ರ ಹಂಗಾಗಿ ಕೊಡೋಣ ಅಂತಂದು ನಿಮ್ಮ ಅತ್ತೆ ಇರ್ಕೊಂಡ್ರು ಒಯ್ದು ಯಾಕೆ ಅವರ ಬಾಂಡೆ ತುಳಿಯಾಕತ್ತಿದ್ರ ನೀ ಎದೆ ಅಂದ್ಕೊಂಡೆ ಅವರ ಇದ್ರಲ್ಲ ಹಾಗಾಗಿ ಕೊಡಾಕತ್ತ ಬಂದೆ ಇಲ್ವಾ ಬಾಂಡೆ ಅದು ತಡಿ ಇಟ್ಟು ಬರ್ತಾನೆ ಇಸ್ಕೊಂಡು ಹೋಗ್ನಿ ಅಂದ್ರು ಮತ್ತೇನು ಬರ್ತಾರೆ ತೆಗಿ ಅಂತ ನಾನು ತೊಗೊಂಬಂದೆ ತಗೋ ಕೆಲಸ ಏನು ಬಿಡ ಇವ ಮುಗಿಯಂಗಲ್ ಬಿಡು ನಾನು ಸ್ವಚ್ಛ ಮಾಡ್ಕೊಂಡು ಇವತ್ತೊಂದಿಟ್ಟು ಉಣಿವೆ ನಾಳೆ ಐತಲ್ಲ ಮತ್ತು ಪಡ್ಲಿಗೆ ಅದು ತುಂಬಿಸೋದಿರ್ತದಲ್ಲ ಹಾಗಾಗಿ ಓಟು ಧೂಳ ಕುಡ್ಕೊಂಡು ಹಾಸಿಗೆ ಒಂದೇನೆ ಇಟ್ಟ ನೋಡಿ ಈಗ ಹೋಗ್ಯಾಕೆ ಹೋಗ್ಬೇಕು ಒಂದಿಟ್ಟು ಮಜ್ಜಿಗೆ ಕಡ್ದೆ ಮಜ್ಜಿಗೆ ಕುಡಿ ಕುಂದ್ರಲ್ಲೇ ಇಲ್ವಾ ಅವಸರದಾಗದಾನಿ ನನ್ನ ಗಂಡ ಅಂಗಡಿಗೆ ಹೋಗಿದ್ದ ಇದು ಹುಡುಗರು ಅವಲಕ್ಕಿ ಅಂದ್ವ ಖಾಲಿ ಆಗಿದ್ವು ಅವಲಕ್ಕಿ ಅದಕ್ಕೆ ಮಾಡಿಕೊಡಕ್ಕೆ ಖಾಲಿ ಆಗಿದ್ವಲ್ಲ ತೊಗೊಂಬರ್ತಾನೆ ಉಳ್ಳಾಗಡ್ಡಿ ಅವನು ಹೆಚ್ಕೊ ಅಂದ ನಿಮ್ಮ ಅತ್ತೆ ನಿಂತ್ಕೊಂಡ್ರಲ್ಲ ಹಂಗೆ ಬಂದೀವ ನಾನು ಉಳ್ಳಾಗಡ್ಡಿ ಹೆಚ್ಬೇಕು ವಟ ಅಂತ ಮತ್ತೆ ಬರತ್ಲೆ ಹುಡುಗರಿಗೆ ಮಾಡೋದು ಗೊತ್ತಿಲ್ಲ ಅವ್ರ ಮನೆ ಇವ್ರ ಮನೆ ಅಡ್ಡಾಡ್ಕೊಂತ ನಿಂತು ಬಿಡ್ತೀವಿ ಅಂತಂದು ನಾನು ಬರ್ತಾನೆ ತಗೋ ಇನ್ನೊಂದ್ಸರಿ ಬರ್ತಾನೆ ಇದು ಬೇನ್ ಸೊಪ್ಪು ಮೈನ್ ತುಪ್ಪಲ ಏನಾರು ತೊಗೊಂಬಂದಾರೆ ನಿಮ್ಮ ಮನೆಯವರು ಇಲ್ಲ ನಮ್ಮ ಮನೆಯವ್ರು ಸಂಜೆ ಮುಂದೆ ತರ್ತಾರ ಕೊಡ್ತಾನೆ ತಗೋ ಸಂಜೆ ಮುಂದೆ ತೊಗೊಂಬರ್ತಾರಲ್ಲ ಕರೀತೇನೆ ಹಿಂದೆ ಎದ್ಲದಾಗ ಇಸ್ಕೊಂಡು ಹೋಗಂತೆ ಅಂತ ಒಂದಿಟ್ಟು ಮತ್ತೆ ನಾ ಎಲ್ಲಿ ಕೇಳಂಗಿಲ್ವ ಇವಾಗ ಕೊಡ್ತೀವದಲ್ಲ ಮತ್ತೆ ಇಲ್ಲಿ ಹೇಳು ಕೊಡ್ತೇನೆ ಸಂಜೆ ಮುಂದೆ ತೊಗೊಂಬರ್ತಾರೆ ತಗೋ ಹೇಳೇ ನಾನು ಬೆಳಗ್ಗೆನೇ ಹೇಳೇನಿ ಮಾಯಿನ ತಪ್ಪಲ ಬೇನ್ ಸೊಪ್ಪಿಗೆ ಅದಕ್ಕೆ ಸಂಜೆ ಮುಂದೆ ಹರ್ಕೊಂಬರ್ತಾನೆ ಬರೋ ಮುಂದೆ ಮತ್ತೆ ಅಂತಂದು ಹಿಟ್ಟು ಹೋಗೋದು ಎರಡು ಸೇರಿ ಮಾಡೋಕೆ ಹೋಗ್ಲಿ ಅಂತ ಅಂದ್ರೆ ಅದಕ್ಕೆ ನೆನಪಿಂದ ಒಂದಿಟ್ಟು ದೌಡ ಹರ್ಕೊಂಡಿಡ್ರಿ ಮತ್ತು ಮುರ ಸಂಜೆ ಹೊತ್ತಾಗತ್ಲೆ ಹರಂಗಿಲ್ಲ ಅಂತಂದು ಹೇಳೀನಿ ಹರಿದ ಒಂದು ಹರಿವಿ ಸುತ್ತಿ ಇಟ್ಕೊಂಡಿರ್ತಾನೆ ತಗೋ ತಿಂಗಡ್ಯಾಗ ಸಂಜೆ ಮುಂದೆ ತೊಗೊಂಬರ್ತಾನೆ ಅಂದ್ರೆ ಬರಾತ್ಲೆ ತಂದು ಕೊಡ್ತಾನೆ ತಗೋ ಇದನ್ನು ತೊಗೊಳವ ಮತ್ತು ಬುಟ್ಟಿ ನಾಳೆಗೆ ಕೊಡುವಂತೆ ತಗೋ ಏನು ಅವಸರ ಬಿಡ ಯಾವ ಒಂದಿಟ್ಟು ಮಜ್ಜಿಗೆ ಕುಡಿ ಅಂದ್ರೆ ಎಂಥ ರುಚಿಯಾಗಿ ಮಜ್ಜಿಗೆ ಈಗನ ಕಡ್ದಾನಿ ಇಲ್ಲ ಜೊತೆ ಗೊತ್ತೈತಿಲ್ಲ ನಿನಗೆ ನಮ್ಮ ಮನೆಯವ್ರ ಬಗ್ಗೆ ಇವ ಭದ್ರಾಕತ್ತು ಅಂದ್ರೆ ಬಾಯಿ ಮುಚ್ಚೋದಿಲ್ಲ ಇವ ಯಪ್ಪಂತ್ರ ಸುಮ್ಮನಿದ್ರೆ ಸುಮ್ಮನೆ ಇರ್ತಾರ ವಟ ಅನ್ನಕತ್ರ ಅಂದ್ರೆ ಬಾಯಿ ಮುಚ್ಚೋದಿಲ್ವ ಇವ ಹುಕಾನ್ ಮನೆಗೆ ಮತ್ತೆ ಇನ್ನೊಂದು ಬರ್ತಾನೆ ತಗೋ
ಆಯ್ತು ತಗೋ, ನಾನು ಇದ್ರಾಗ ಏನಾರು ಹಾಕಿ ಕೊಡ ಮುಂದೆ ಬೇಕಾದ್ರೆ ಕೊಡ್ತೇನೆ. ಇವ ನಾ ಬುಟ್ಟಿ ಕೊಟ್ಟನಿ ಅಂದೆ ನೀ ಮತ್ತು ಅದ್ರಾಗ ಏನಾರು ಹಾಕಿ ಕೊಡ್ತೇನೆ ಅನ್ನೋಕೋಬೇಡ. ಸಂಜೆ ಮುಂದೆ ಬರ್ತಾನಲ್ಲ ಕೊಡು ಅವಾಗ. ಹೊಂಟೇನ ಈಗ ಬುಟ್ಟಿ ಇರೋ ಇಟ್ಟು ಬರ ತನಕ ಪುರ್ಸತ್ತಲ್ಲ ನೋಡಿ, ಅಲ್ಲೇ ಹೊಂಟ ಬಿಟ್ಟಿ ಅಲ್ಲ. ಇಲ್ಲಕ್ಕ ಮತ್ತೆ ಬರ್ತಾನೆ ತಗೋ ಇವ, ನನ್ನ ಗಂಡ ಅಂಗಡಿಗೆ ಹೋಗಿತ್ತೆ ಮತ್ತೆ ಬಯಾಕತ್ತಾರ ಹುಡುಗರ ಮೇಲೆ ಮನೆ ಬಿಟ್ಟು ಹೋಗಿದಿ ಅಂತಂದು. ಅತ್ತೇರ ಬಾಂಡೆ ಓಸ್ ಆದ್ವೇನ್ರಿ ಹಿಂದೆ ಇಟ್ಲದಾಗ ಎಲ್ಲೇ ನೀರು ಇಡ್ಯಾಕ ಬಿಡ್ಬೇಕಿಲ್ರಿ ಅತ್ತಾಗ. ಅಲ್ಲೇ ಇಟ್ಟು ಬಂದ ನೋಡು ಊಸನು ನೀರು ಇಳ್ಯಾಕ ಇಟ್ಟು ಬಂದನಿ, ಕುಂದ್ರವ ಬರ್ತಾನೆ ಬಾಂಡೆ ಇಟ್ಟ ಅಂದನಿ, ಹಂಗೆ ಹೋಗೇ ಬಿಟ್ಟ ನೋಡು. ಒಂದಿಷ್ಟು ಮಜ್ಜಿಗೆ ಕೊಡ್ಬೇಕಿಲ್ಲ, ಮಜ್ಜಿಗೆ ಕಡ್ತಿದ್ದಿ ಈಗೇನು. ಅಯ್ಯೋ ಮಜ್ಜಿಗೆ ಹಾಕಿ ಕೊಡ್ತಾನೆ ಅಂತ ಅಂದ್ರೆ ನಿಂದ್ರಾಕ ಪುರ್ಸೋತಿಲ್ಲ, ಹಂಗೆ ಓಡ್ತಾಳ ಗಂಡ ಬೈತಾನ ಅಂತಂದು. ಇದು ನಾವು ಹೋಗಿ ಒಂದಿಟ್ಟು ಪಾರ್ವತಿಯರ ಮನೆ ಅಂತೇಳಿ ಹೋಗ್ಬಿಡ್ತಾನೆ ಜೊತೆ. ಅಷ್ಟೊತ್ತಿಗೆ ಅರ್ಬಿ ಓಸು ಹೋಗೋದು ಒಣೆ ಹಾಕಿರ ಅಡುಗೆ ಮಾಡೋಣ ತಿಂದಾಗಬೇಕಂದ್ರೆ ಈಗ ಏನು ಅಡುಗೆದು ನಿಂದ್ರಕ್ಕೆ ಹೋಗ್ಬೇಡ. ಓಸು ಅರಿಬಿ ಬಾ ಇದನ್ನು ಹಾಸಿಗೆ ಅವನು ಓಸು ಹಿಂಡಿ ಹಾಕ್ಬಿಡ. ಬಿಸಿಲು ಜಗ್ಗಟ್ಟು ಬಿಸಿಲು ಬಿದ್ದೈತಿ, ಓಟು ಒಣಕೆ ಅಂತೈತಿ. ಒಂದಿಟ್ಟು ಹೋಗಿ ಎಮ್ಮಿದು ಸಗಣಿ ತೊಗೊಂಬರ್ತಾನೆ, ನೀನೆಲ್ಲ ಬೆಳೆಯಕ್ಕೆ ಚಲೋ ಆಕತ್ತದ. ಹೌದ್ರಿ ಐತಿಯರ, ನಾವು ಹೋಗೋದಾಗ್ತಾನೆ ತಗೋರಿ ಐತಿಯರ. ಹೋಗಿ ಬರ್ರಿ, ನಾ ಬಾಗ್ಲ ಮುಂದಕ್ಕೆ ಮಾಡ್ಕೊಂಡು ಹೋಗಿರ್ತಾನೆ, ಬಂದು ತಕ್ಕೋರಿ ನೀವು ಹಂಗಾರ. ಹ್ಞೂ ಬಾಗ್ಲ ಮುಂದಕ್ಕೆ ಮಾಡ್ಕೊಂಡು ಹೋಗು. ಇದು ನಮ್ದು ಹಾಕ್ಳದು ಎಮ್ಮಿದು ಇದು ಹಾಕ್ಳದು ಸಗಣಿ ಅಷ್ಟಿದೆ ಹಂಗಲ್ವ, ಒಂದು ಈಟ ನೀರು ಹಾಕಿದ್ರೆ ಸಗಣಿ ಇರಂಗ ಇಲ್ಲ ಬಾಗ್ಲದಾಗ ಹೋಗೇ ಬಿಡ್ತೈತಿ. ಎಮ್ಮಿದಾದ್ರೆ ಒಂದಿಟ್ಟು ಗಟ್ಟಿ ಇರ್ತದಲ್ಲ ಸಗಣಿ, ಚಲೋ ಆಕತಿ ಬೆಳ್ಯಾಕ ಅಂತಂದು ಪಾರ್ವತಿರ್ಬೋದು ಅಲ್ಲ ಹೆಂಗಿದ್ರೆ ಎಮ್ಮಿ ಒಂದಿಟ್ಟು ಹೋಗಿ ಇಸ್ಕೊಂಬಂದ್ಬಿಡ್ತಾನಂತ. ಮತ್ತು ಇವರು ಕೇಳ್ತಿರ್ತಾರ ಮಾಡ್ತಿರ್ತಾರ. ಹೌದ್ರಿ ಐತಿಯರ, ಹ್ಞೂ ರೀ. ಮತ್ತು ಇವನು ಕೃಷ್ಣಗ ಹೇಳಿಯೋದಿಲ್ವ ಮಾಯಿನ ತಪ್ಪಲಿಗೆ ಬೇನ್ ಸಪ್ಪಿಗೆ ಅದಕ್ಕೆ. ಬೆಳಗ್ಗೆನೇ ಹೇಳೇನ್ರಿ ಐತಿಯರ, ಇದನ್ನ ಸಂಜೆ ಮುಂದೆ ತೊಗೊಂಬರ್ತಾನೆ. ಮತ್ತು ಬಂದು ಒಮ್ಮೆ ಕೊಟ್ಟು ಹೋಗಿ 2 ಸರಿ ಎಲ್ಲ ಅಡ್ಡಾಡಕ್ಕೆ ಹೋಗ್ಲಿ, ಕೆಲಸದ ಹೊಲದಾಗ ಹರ್ಕೊಂಡು ಗಾಡಿಯಾಗ ಇಟ್ಕೊಂಡಿರ್ತಾನೆ, ಒಂದು ಅರಿವಿ ಸುಟ್ಕೊಂಡು ಬತ್ತೆ ಇಲ್ಲಂಗ ಸಂಜೆ ಮುಂದೆ ತೊಗೊಂಬರ್ತಾನೆ ಅಂದ್ರಿ ಐತಿಯರ ಅವರು. ಹಂಗಾರೆ ಬೇಷ್ ಬಿಡವ, ಚಲೋ ಆತು. ಸಂಜೆ ಮುಂದೆ ತೊಗೊಂಬರ್ತಾನೆ ಅಂದ್ರೆ ಚಿಂತೆ ಇಲ್ಲ ಬಿಡು. ಮತ್ತು ಎಲ್ಲ ಇವ್ರನ್ನ ಕೇಳ್ಕೊಂಡು ನಿಂದ್ರ ಹಂಗಿಲ್ಲ, ಒಂದಿಟ್ಟು ಲತಾಗ ಒಂದಿಟ್ಟು ಕೊಡು. ಹ್ಞೂ ರೀ ಐತಿಯರ. ಓಸನು ಹೋಗಿ ಹರಿಬಿ ಅವನು ಹೋಗೋದು ಒಣೆ ಹಾಕ್ಬಿಡ್ತಾನವ. ಹಿಂದಾಗ ಒಂದಿಟ್ಟು ಅನ್ನ ಸಾರು ಮಾಡ್ಕೊಂಡು ಜಳಕ ಮಾಡಿ ಒಂದಿಟ್ಟು ಅನ್ನ ಸಾರು ಮಾಡ್ಕೊಂಡು ಉಣ್ಣಾಕ್ ಬರ್ತೈತಿ. ಹಾಸಿಗೆ ವಾದ್ ಬಂದ್ರೆ ಅರ್ಧ ಕೆಲಸದಂಗೆ ಆಗ್ಬಿಡ್ತೈತಿ ತಗ. ಪುಟ್ಟಿ ಅವು ಎಲ್ಲೋಗ್ಯಾಡ, ಏನು ಮಾಡಾಕತ್ತೀವಿ ಬೇಕೆ ಕುತ್ಕೊಂಡಿಲ್ಲಿ? ಯಪ್ಪ ಈ ಬಂದೆ ಹೂವ ಮನೆಯಾಗಿರ್ಲಪ್ಪ, ಜೊತೆ ದೊಡ್ಡವ್ರ ಮನೆಗೆ ಹೋಗೈತಿ. ಇದನ್ನ ಚುಮ್ಮರಿ ಹಾಕಿ ಕೊಟ್ಟು ಹೋದ್ಲವ್ವ, ತಿನ್ಕೊಂತ ಕುಂದ್ರೆ ಇವು ಬೆಂಡೆಕಾಯಿ ಇದ್ವಲ್ಲ ಕೊಟ್ಟು ಬರ್ತಾನೆ ಅಂತಂದು ಹೋತಪ್ಪ ಅವು. ಈಗ ಹುಡುಗಿನ ಒಂದ ಕುಂದ್ರಿಸಿ ಹೆಂಗೆ ಹೋಗಿದ್ದಾಳಿಕಿ? ಅಲ್ಲ ಯಾರು ಬರಲಿ ಹೋಗಲಿ ಮಾಡಲಿ, ಸಣ್ಣ ಹುಡುಗಿ ಆಕತಿ ಹೆಂಗೆ ಕುಂದ್ರಿಸಿ ಹೋಗಿದ್ದಾಳೆ ನೋಡು. ಚಪ್ಪಲ್ ಅದಾವು ಬಂದಂಗೆ ಕಾಣ್ತಾರನ ಇವರು. ರೀ ತೊಗೊಂಬಂದ್ರೆ ತೊಗೊಂಬರೋದು ಒಂದು ತಟಕ್ಕಿರಲಿ. ಅಲ್ಲ ಹುಡುಗಿನ ಒಂದ ಕುಂದ್ರಿಸಿ ಹೋಗಿದ್ದೀಯಲ್ಲ, ಗೊತ್ತಾಗಂಗಿಲ್ಲ ನಿನಗೆ? ಕರ್ಕೊಂಡು ಹೋಗ್ಬೇಕಿಲ್ಲ ಅದನ್ನು ಹುಡುಗಿನ? ಹಾಂ, ನಾನು ಇದ್ರೆ ಸೈ ಬಿಡೋ ಮನ್ಯಾಗ ಹುಡುಗಿನ ಒಂದ ಕುಂದ್ರಿಸಿ ಹೆಂಗೆ ಹೋಗಿದ್ದೀನಿ ನೀನು? ಅಯ್ಯೋ ಶಿವನ, ಇಲ್ಲೇ ಜ್ಯೋತಿಯರ ಮನೆಗೆ ಹೋಗಿದ್ನಿ ರೀ ನಾನು. ಅದೇ ನಿನ್ನೆ ಬೆಂಡೆಕಾಯಿ ತೊಗೊಂಬಂದಿದ್ರಲ್ಲ ಕೊಡು, ಮತ್ತು ಜ್ಯೋತಿಯರಿಗೆ ಪರತಿಕರಿಗೆ ಇವ್ರಿಗೆ ಅಂತಂದು ಅದಕ್ಕೆ ಜ್ಯೋತಿ ಕೊಟ್ಟು ಬರ್ನ ಅವ್ರ ಹತ್ತಿತ್ತ ಹಿಂದೆ ಕೊಡೋಣಂತ ಹೋದೆ. ಅವ್ರು ಬಂಡೆ ತುಳಿಯಾಕತ್ತಿದ್ರ, ಅದಕ್ಕೆ ಮನೆ ಅಂತೇಳಿ ಕೊಟ್ಟು ಬರ್ನ ಅಂತಂದು ಹೋದ್. ನಿಂಗೆ ಹೋಗಿ ಹಂಗೆ ಬಂದ ನೋಡಪ್ಪ, ನಿಂತ ಇಲ್ಲ ಜ್ಯೋತಿ ನಮ್ಮ ಜೀವ ಮಾಡಾಕತ್ತಿದ್ಲ, ಕೊಡು ತಗೊಂತಿ ಅಂದ್ಲು. ಇಲ್ವಾ ಹುಡುಗಿ ನಾ ಒಂದ ಕುಂದ್ರಿಸಿ ಬಂದಾನೆ ಅಂತ ಹಂಗೆ ಹುಡುಗ ನಾನು ನೋಡು. ಆಯ್ತು ಇನ್ನೊಂದ್ಸರಿ ಹಂಗೆ ಹುಡುಗಿನ ಬಿಟ್ಟು ಹೋಗ್ಬೇಡ. ಯಾರ ಬರಲಿ ಹೋಗಲಿ ಮಾಡಲಿ, ಸಣ್ಣ ಹುಡುಗಿ ಆಕತಿ ಒಬ್ಬಾಕಿಗೆ ಅದಕ್ಕೆ ಗೊತ್ತಾಗಬೇಕಿಲ್ಲ. ಆಯ್ತು ಬಿಡ್ರಿ, ಇನ್ನೊಮ್ಮೆ ಬಿಟ್ಟು ಹೋಗಂಗಿಲ್ಲ. ಇದು ನಾಳೆ ದೌಡ ಹೋಗ್ಬೇಕು ನೋಡ್ರಿ, ಅಲ್ಲಿ ರಶ್ ಇರ್ತೈತಿ ಗುಡ್ಡದಾಗ, ಭಾಳ ರಶ್ ಇರ್ತೈತಿ. ದೌಡ್ ಹೋದ್ವಿ ಅಂದ್ರೆ ದೌಡ ದರ್ಶನ ಮಾಡ್ಕೊಂಬಂದು ಬಡ್ಲಿಗೆ ತುಂಬ್ಸಕ್ಕೆ ಚಲೋ ಆಕೈತಿ. ನಾಳೆ ಇದು ಮಡಿಕೆ ಕಾಳು ಎಣ್ಣೆ ಹಾಕಿ ಬಿಡ್ಲೋದಿಲ್ಲ, ಮಡಿಕೆ ಕಾಳು ಕಡಲೆಕಾಳು ಪಲ್ಯ ಮಾಡಿ, ಮುಳುಗಾಯಿ ಕಡಲೆಕಾಳು ಪಲ್ಯ ಮಾಡಿ ಕಡುಬು ಮಾಡಿಬಿಡ್ತಾನಂತ. ಹಂಗೆ ಮಾಡು. ಇದು ಅವನ್ನ ಕರೆದು ಬರ್ತಾನೆ ಅಂದ್ರೆ ಸಂಜೆ ಮುಂದೆ ಹೋದಾಗ ಅವನು ಇದ್ಲು ಅಂದ್ರೆ ಚಲೋ ಆಕೈತಿ, ಹೌದಿಲ್ಲ? ನಿಮ್ಮವನ ಇರಕ್ಕೆ ಹೊಲ್ದಾಗಿ ಹೋಗ್ಯಾಳೀಗ ನಿನ್ನ ಸೊಸಿ ಮನೆಗೆ. ಆಕಿನೇನು ಮತ್ತೆ ಕರ್ಕೊಂಡು ನಿಂದಿರ್ತಿದ್ದಿ, ಆಕಿನಾಗೆ ಬಂದ್ರೆ ಬರೋಲ್ಲಕ್ಕ ಇಲ್ಲಕ್ರ ಇಲ್ಲ, ನಾವಾಗೆ ನಾವು ಮಾಡ್ಕೊಂಡ್ರಾತು. ಅದೇನು ತಾನಾಗಿ ಬಂದು ಇರ್ಬೇಕಿಲ್ಲ ಇಲ್ಲಿ. ಪಡ್ಲಿಗೆ ತುಂಬಿಸೋದಿರ್ತೈತಿ, ಮಾಡೋದಿರ್ತೈತಿ. ಆಕಿ ಹುಡುಗಿ ಐತಿ, ಒಬ್ಬಾಕಿಗೆ ಆಗಂಗಿಲ್ಲ, ರಗಡ್ ಕೆಲಸ ಇರ್ತಾವ ಅನ್ನೋದು. ಹೋಗಿ ಕುಂತಾಳ ಅಂದ್ರೆ ಹಂಗಂದ್ರೆ ಹೆಂಗೆ ಲತಾ? ಈಗ ಮತ್ತು ಈ ಮನೆಗೆ ಹಿರೇ ಮನುಷ್ಯ ಹೇಳಕ್ಕಳ ಒಂದು ಮಾತು ಕರಿತೀನಿ, ಬಂದ್ರೆ ಬಿಡೋದು ಆಕಿ ಇಷ್ಟ ಹೌದಿಲ್ಲ? ನೋಡಪ್ಪ, ನಂದಂತ್ರಿ ಹೇಳೋದು ಹೇಳೀನಿ. ಇದು ಮಾವಿನ ಸೊಪ್ಪು ಬೇವಿನ ತಪ್ಪಲ ಅದನ್ನ ಹೇಳೀನಿ ಈಕಿಗೆ. ಇಲ್ಲಿ ಜ್ಯೋತಿಗೆ ಅವ್ರ ಮನೆಯವ್ರು ಏನೋ ತೊಗೊಂಬರ್ತಾರಂತ ಹೊಲದಾಗಿಂದ, ಸಂಜೆ ಮುಂದೆ ಕೊಡ್ತಾನೆ ತಗೋ ಅಂತ ಅಂದಾಳ. ಮತ್ತೇನು ತೊಗೊಂಬರಕ್ಕೆ ಹೋಗ್ಬೇಡ್ರಿ, ಹಣ್ಣು ಅವನು ತೊಗೊಂಬರ್ರಿ, ಮಾವಿನ ಇದನ್ನು ಬಾಳೆಹಣ್ಣು, ಅಡಿಕೆ ಎಲೆ ಅವನು ತೊಗೊಂಬರ್ರಿ. ಆಯ್ತು ತಗೋ.